ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ಒಂದು ಕಡೆ ಬಿರು ಬೇಸಿಗೆ ತಾಂಡವವಾಡುತ್ತಿದ್ದರೆ ಮತ್ತೊಂದು ಕಡೆ ಮಳೆಯಾಗ್ತಾ ಇದೆ. ನಿನ್ನೆ ಸುರಿದಂತ ಧಾರಾಕಾರ ಮಳೆಗೆ ಹಲವೆಡೆ ಹಲವು ಅವಾಂತರಗಳೇ ಸೃಷ್ಟಿಯಾಗಿದೆ. ಕರುನಾಡಿಗೆ ಇನ್ನು 7 ದಿನಗಳ ಕಾಲ ಮಳೆಯ ರಗಳೆ ಇರಲಿದ್ದಂತೆ. ಮೇಲ್ಚಾವಣಿಗಳು ಹಾರಿ ಹೋಗಿವೆ, ರೆಂಬೆ ಕೊಂಬೆಗಳು ಕುಸಿದು ಬಿದ್ದಿವೆ. ಸೂರುಗಳಿಗೆ ಸಂಕಷ್ಟ, ಜನಸಾಮಾನ್ಯರಿಗೂ ಬೇಕಲಾಟ. ಬಿಟ್ಟು ಬಿಟ್ಟು ಬರ್ತಿರುವ ಮಳೆಗೆ ರಾಜ್ಯದ ಹಲವೆಡೆ ಬರೀ ಅವಾಂತರಗಳ ದರ್ಶನವೇ ಆಗ್ತಿದೆ. ಹಾರಿ ಹೋಯ್ತು ಮೇಲ್ಚಾವಣಿ, ಬದುಕು ಬೀದಿಗೆ. ಚಿಕ್ಕಮಗಳೂರಿನಲ್ಲಿ ಮಳೆ ಅವಾಂತರ ಹೇಗಿದೆ ಅಂತ ಒಂದೊಂದು ದೃಶ್ಯಗಳೇ ಸಾರಿ ಸಾರಿ ಹೇಳ್ತಿವೆ. ಶೃಂಗೇರಿ ತಾಲೂಕಿನ ಕಲ್ಕಟ್ಟೆ ಆಶ್ರಯ ಬಡಾವಣೆಯಲ್ಲಿ ಮಳೆ ರಗಳೆ ಅಷ್ಟಿಷ್ಟಲ್ಲ, ಬಿರುಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿಗಳೇ ಹಾರಿ ಹೋಗಿವೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪಾರಾಗಿದ್ದು ಒಂದೇ ಗ್ರಾಮದಲ್ಲಿ 20ಕ್ಕೂ ಅಧಿಕ ಮನೆಗಳಿಗೆ ಹಾನಿಯಾಗಿದೆ. ಇಷ್ಟೇ ಅಲ್ಲ, ಆಲಿಕಲ್ಲು ಮಳೆಗೆ ಕಾಫಿ ತೋಟಕ್ಕೆ ಕಂಟಕ ಎದುರಾಗಿದೆ. ಮನೆ ಮೇಲೆ ಬಿದ್ದ ಮರ, ರಸ್ತೆ ಮೇಲೆ ವಿದ್ಯುತ್ ತಂತಿ. ಇದು ಶೃಂಗೇರಿ ತಾಲೂಕಿನ ಹೊಸಕೆರೆಯಲ್ಲಿ ಕಂಡುಬಂದ ದೃಶ್ಯ. ಜಿಟಿ ಮಳೆಗೆ ಮನೆ ಮೇಲೆ ಮರದ ಕೊಂಬೆ ಬಿದ್ದಿದ್ದು ವಸಂತಿ ಅನ್ನೋರ ಕುಟುಂಬ ಕಂಗಾಲಾಗಿದೆ. ಮತ್ತೊಂದು ಕಡೆ ಊರ ಹೊರಗೆ ವಿದ್ಯುತ್ ತಂತಿಗಳು ಗಾಳಿಗೆ ನೆಲಕಚ್ಚಿವೆ. ವಾಹನ ಸವಾರರು ರಸ್ತೆ ದಾಟೋಕೆ ಹಿಂದೆ ಮುಂದೆ ನೋಡುವಂತಾಯ್ತು. ಮರಗಳು ಧರಾಶಾಹಿ, ನೆಲಕಚ್ಚಿದ ವಿದ್ಯುತ್ ಕಂಬ, 2 ಕಾರು ಜಖಂ. ಹಾವೇರಿಯಲ್ಲೂ ವರ್ಷಧಾರೆಯ ಅಬ್ಬರ ಜೋರಾಗಿದೆ. ಮಳೆ ಹೊಡೆತಕ್ಕೆ ಮೈಲಾರ ಮಹದೇವಪ್ಪ ಸರ್ಕಲ್ನಲ್ಲಿ ಮರಗಳು ಧರೆಗುರುಳಿವೆ. ವಿದ್ಯುತ್ ತಂತಿ ಮೇಲೆ ಮರ ಬಿದ್ದಿದ್ದು ಈ ರಭಸಕ್ಕೆ ವಿದ್ಯುತ್ ಕಂಬಗಳು ಮುರಿದಿವೆ. ಘಟನೆಯಲ್ಲಿ 2 ಕಾರುಗಳು ಜಖಂ ಆಗಿವೆ. ಕಾರಿನಲ್ಲಿದ್ದ 2 ಬಚಾವಾಗಿದ್ದಾರೆ. ಹೊಸ ಕಾರು 2 ಕಾರ್ ಒಳಗೆ ಸಿಕ್ಕಂದವು. ಕರೆಂಟಿನ ತಂತಿ ಬಿದ್ದತಿ, ಕಂಬ ಬಿದ್ದವು. ಇದಕ್ಕೆ ಜವಾಬ್ದಾರಿ ಯಾರ್ರಿ? ಇದಕ್ಕೆ ನಾನು ಸೆಪ್ಟೆಂಬರ್ 13ನೇ ತಾರೀಕಿಗೆ ಫಾರೆಸ್ಟರ್ಗೆ ತಹಸೀಲ್ದಾರ್ ಕಚೇರಿಗೆ ಕರೋದು ಮನವಿ ಕೊಟ್ಟನಿ. ಇವರು ನಗರಸಭೆದವ್ರು ಬಾಯಿಲೇ ಹೇಳ್ಯಾರ, ನಾ ರೈಟಿಂಗ್ನಾಗ ಕೊಟ್ಟನಿ. ಆದರೂ ಅವರು ಇಷ್ಟು ನಿರ್ಲಕ್ಷ್ಯನ ಮಾಡ್ತಾರಂದ್ರೆ ಇದಕ್ಕೆ ಮತ್ತೆ ಹೆಂಗೆ ಮುಂದೆ ಈ ಕೆಲಸ ಮಾಡ್ತಾರೆ ಇವರು? ಯಾರ್ದಾರ ಪ್ರಾಣ ಹಾನಿ ಹಾಕಿದ್ರೆ ಅವಾಗ ಯಾರು ತುಂಬಿಕೊಡೋರು? ಮಳೆ ಹೊಡೆತಕ್ಕೆ ಹೊಲದಲ್ಲೇ ಕೊಳೆತು ಹೋಯ್ತು ಕಲ್ಲಂಗಡಿ. ಉಡುಪಿಯಲ್ಲಿ ಮಳೆರಾಯ ರೈತನ ಬದುಕಿಗೆ ಕೊಳ್ಳಿ ಇಟ್ಟಿದ್ದಾನೆ. ಧೋ ಅಂತ ಸುರಿದ ಮಳೆಗೆ ಕಟಾವಿಗೆ ಬಂದಿದ್ದ ಕಲ್ಲಂಗಡಿಯೇ ಕೊಳೆತು ಹೋಗಿದೆ. 3.5 ಎಕರೆಯಲ್ಲಿ ರೈತ ಕಲ್ಲಂಗಡಿ ಬೆಳೆದಿದ್ದು ಎಲ್ಲವೂ ನಾಶವಾಗಿದೆ. ಆಲಿಕಲ್ಲು ಮಳೆಗೆ ನೆಲಕಚ್ಚಿದ ಭತ್ತ, ರೈತರು ಕಂಗಾಲು. ರಾಯಚೂರಿನಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗಿದೆ. ಮಳೆ ಹೊಡೆತಕ್ಕೆ ಸಿಂಧನೂರು, ಮಸ್ಕಿ, ದೇವದುರ್ಗ, ಸಿರವಾರ ಸೇರಿದಂತೆ ಹಲವು ಕಡೆ ಭತ್ತ ಬೆಳೆ ನೆಲಕಚ್ಚಿದೆ. ಬೆಂಗಳೂರಿನಲ್ಲಿ ರಾತ್ರಿ ಮಳೆ ಸುರಿದಿದೆ. ಅದೇನೇ ಹೇಳಿ, ರಾಜ್ಯದಲ್ಲಿ ಬಿಟ್ಟು ಬಿಟ್ಟು ಬರ್ತಿರುವ ಮಳೆಯಿಂದಾಗಿ ಅಧ್ವಾನ ಅವಾಂತರಗಳೇ ಹೆಚ್ಚಾಗಿದೆ. ಬ್ಯೂರೋ ರಿಪೋರ್ಟ್, TV9.